ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ HSTR ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2026ಕ್ಕೆ ಪತ್ರಿಕೆ ಒಂದು ನಿರ್ದಿಷ್ಟ ಪತ್ರಿಕೆ ಜನರಲ್ ಪೇಪರ್ ಸಾಮಾನ್ಯ ಪತ್ರಿಕೆ ಏನು ಮಾಡ್ತಾ ಇದ್ದೀನಿ, ಸಿಲೆಬಸ್ಸನ್ನು ಕೊಡ್ತಾ ಇದ್ದೀನಿ. ಸೊ ಜೊತೆಗೆ ಸಿಲೆಬಸ್ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಇಲ್ಲಿ ನಾನು ಹ್ಯಾಂಡಲ್ ಮಾಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬುಕ್ಸ್ಗಳು. ಸೊ ನಿಮಗೆ ಯಾವೆಲ್ಲ ಬುಕ್ಸ್ಗಳನ್ನು ಓದಿದರೆ ಖಂಡಿತವಾಗಿ ನಿಮಗೆ ಸ್ವಲ್ಪ ಯೂಸ್ ಆಗ್ತದೆ ಅಂತಕ್ಕಂಥದ್ದು ಮಾತನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ. ಫಸ್ಟ್ ಜನರಲ್ ನಾಲೆಜ್ ಇದೆ. ಸೊ ಸಾಮಾನ್ಯ ಜ್ಞಾನ ಮತ್ತು ಪ್ರಚಲಿತ ವಿದ್ಯಮಾನಗಳು ಅಂತ ಎರಡೂ ಸೇರಿ ನಿಮಗೆ ಒಟ್ಟು ಬರ್ತಕ್ಕಂಥದ್ದು 20 ಅಂಕ. ಓಕೆ, ಸೊ 20 ಅಂಕಗಳಲ್ಲಿ ಲಾಸ್ಟ್ 6 ಇಯರ್ಸ್ 6 ಮಂತ್ ಅಂತ ಹೇಳ್ತೀವಿ. ಸೊ ಇವಾಗ ಆಗಸ್ಟ್ ಅದೇದಲ್ಲ ಸರ್, ಎಕ್ಸಾಂಪಲ್ 2026 ಜನವರಿಯಿಂದ ಜೂನ್ವರೆಗೂ ಕೂಡ ನೀವೇನು ಮಾಡಬೇಕಂದ್ರೆ 25 ಓದ್ಕೊಡ್ರಿ ಕರೆಂಟ್ ಇವೆಂಟ್ಸ್. ಬಟ್ 26 ಏನಪ್ಪ ಅಂತಂದರೆ ಹೆಚ್ಚು ಚೆನ್ನಾಗಿ ಓದ್ಕೊಡ್ರಿ. ಮಿನಿಮಮ್ ಇಲ್ಲಾಂದ್ರೆ 4 to 5 ನೀವೇನು ಮಾಡ್ತೀರಿ, ಪ್ರಚಲಿತ ವಿದ್ಯಮಾನದ ಪ್ರಶ್ನೆಗಳನ್ನು ನೋಡ್ತೀರಿ. ಓಕೆ, ಸೊ ಇಲ್ಲಿ ಬೆಸ್ಟ್ ಫೇಮಸ್ ಬುಕ್ಸ್ ಆ್ಯಂಡ್ ಆಥರ್ಸ್ ಕೊಟ್ಟಿದ್ದಾರೆ. ಇದು ಸ್ಟೇಟ್ ಆಗಿರ್ಬೋದು, ನ್ಯಾಷನಲ್ ಆಗಿರ್ಬೋದು, ಇಂಟರ್ನ್ಯಾಷನಲ್, ಅದನ್ನು ನೋಡ್ಕೋಬೇಕು. ಇಂಪಾರ್ಟೆನ್ಸ್ ಇನ್ವೆನ್ಷನ್ ಆ್ಯಂಡ್ ಡಿಸ್ಕವರೀಸ್ ಅಂದರೆ ಪ್ರಮುಖ ಸಂಶೋಧನೆಗಳು ಮತ್ತು ಅನ್ವೇಷಣೆಗಳು ಅಂತ ಹೇಳ್ತಾರೆ. ಬೇಸಿಕ್ ಸೈನ್ಸ್, ಕನ್ಸೆಪ್ಟ್, ಸೈಂಟಿಫಿಕ್ ಪೋನಿಮಿಯಾ ಅಂದರೆ ಸಾಮಾನ್ಯ ವಿಜ್ಞಾನ, ಅದರಲ್ಲಿ ಪರಿಕಲ್ಪನೆಗಳು ಮತ್ತು ವೈಜ್ಞಾನಿಕ ಪರಿಭಾಷೆಗಳು ಅಂತ ಹೇಳ್ತಾರೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ 6 to 10 ಇರ್ತಕ್ಕಂಥ ಬೇಸಿಕ್ ಸೈನ್ಸ್ ಪುಸ್ತಕ ಓದಿದರೆ ಸಾಕು. ಈ ವೈಜ್ಞಾನಿಕ ಸಂಶೋಧನೆಗಳು ನಿಮಗೆ ಗೊತ್ತಾಗ್ತದೆ. ಅದರಲ್ಲಿ ಏನು ಬಹಳಷ್ಟು ಕಷ್ಟ ಇಲ್ಲ. ವಿಜ್ಞಾನದಲ್ಲಿ ಯಾವೆಲ್ಲ ವಸ್ತುಗಳನ್ನ ಕಂಡುಹಿಡಿದ್ರು, ಯಾವ ಪುರಸ್ಕಾರ ಸಿಕ್ಕಿತು, ಯಾವ ದೇಶದವರು, ಅದರ ಮೇಲೆ ಇರ್ತದೆ. ಇನ್ನು ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಮತ್ತು ಕಲೆ ಇದೆ. ಹೆಲ್ತ್ ಆ್ಯಂಡ್ ಹೈಜೀನ್, ಆರೋಗ್ಯ ಮತ್ತು ಅಲ್ಲಿ ವಿಶೇಷವಾಗಿ ನೈರ್ಮಲ್ಯ ಅಂತ ಹೇಳ್ತಾರೆ. ಇಲ್ಲಿ ರೋಗಗಳ ಬಗ್ಗೆ ಬಹಳ ಪ್ರಶ್ನೆಗಳಿರ್ತಾವೆ. ಆಟಗಳ ಮೇಲೇನೂ ಕೂಡ ಪ್ರಶ್ನೆಗಳನ್ನು ನಾವೇನು ಮಾಡ್ಬೋದು, ನೋಡ್ಬೋದು. ಇನ್ನು ಭಾರತದ ಇತಿಹಾಸ ಮತ್ತು ಕಲೆ, ವಿಶೇಷವಾಗಿ ಪ್ರಾಚೀನ, ಮಧ್ಯಯುಗ ಮತ್ತು ಆಧುನಿಕ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ವಿಶ್ವ ಇತಿಹಾಸದ ಪ್ರಮುಖ ಘಟನೆಗಳ ಕಾಲಾನುಕ್ರಮ ಅಂತ ಬರ್ತದೆ. ಇನ್ನು ಭೂಗೋಳದ ಬೇಸಿಕ್ ಕನ್ಸೆಪ್ಟ್ ಅಂದರೆ ಸಾಮಾನ್ಯ ಪರಿಕಲ್ಪನೆಗಳಿದ್ದಾವೆ. ಲ್ಯಾಂಡ್ ಆ್ಯಂಡ್ ಪೀಪಲ್, ಸೊ ಜನರು ಮತ್ತು ಭೂಭಾಗ, ಹಬ್ಬಗಳಿದ್ದಾವೆ. ಜನಸಂಖ್ಯೆ, ಸಾಕ್ಷರತೆ, ನೈಸರ್ಗಿಕ ಸಂಪನ್ಮೂಲಗಳು, ಆಹಾರ ಮತ್ತು ಬೆಳೆಗಳು. ಇನ್ನು ಭಾರತದ ಅರ್ಥವ್ಯವಸ್ಥೆ, ವಿಶೇಷವಾಗಿ ಪ್ರಮುಖ ಕೈಗಾರಿಕೆಗಳು ಮತ್ತು ಯೋಜನೆಗಳು, ಪಬ್ಲಿಕ್ ಅಂಡರ್ಟೇಕಿಂಗ್ಸ್, ಇಲ್ಲಿ ಸಾರ್ವಜನಿಕ ಸಹಭಾಗಿತ್ವನೂ ಕೂಡ ಇಂಪಾರ್ಟೆಂಟ್ ಇದೆ. ಇನ್ನು ಅವಾರ್ಡ್ಸ್, ಹಾನರ್ಸ್ ಮತ್ತು ಪ್ರೈಸಸ್ ಇದೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ. ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸ್, ಕರೆಂಟ್ ಸ್ಟೇಟ್ ನ್ಯಾಷನಲ್ ಅಫೇರ್ಸ್, ಬೇಸಿಕ್ ಆಫ್ ಕಂಪ್ಯೂಟರ್ಸ್, ವರ್ಲ್ಡ್ ಹಿಸ್ಟ್ರಿ ಆಲ್ರೆಡಿ ರಿಪೀಟ್ ಮಾಡಿದ್ದಾರೆ. ಜಿಯೋಗ್ರಫಿಕಲ್ ಟರ್ಮ್ಸ್ ಇದ್ದಾವೆ. ಸ್ಪೋರ್ಟ್ಸ್, ನ್ಯಾಷನಲ್, ಇಂಟರ್ನ್ಯಾಷನಲ್, ಇಂಡಿಯನ್, ಕಲ್ಚರಲ್ ಇದೆ. ಭಾಳ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 18ಕ್ಕೆ ವಿಶೇಷವಾಗಿ ನೀವು ಸ್ವಲ್ಪ GK ಟುಡೇದಲ್ಲಿರ್ತಕ್ಕಂಥವುಗಳನ್ನ ನೋಡಿಕೊಂಡ್ರೆ ಕಂಟಿನ್ಯೂ ನಿಮಗೆ ಏನಾಗ್ತದಪ್ಪ ಅಂದರೆ ಯೂಸ್ ಆಗ್ತದೆ. ಆಮೇಲೆ ಇಲ್ಲಿ ನೂತನ GK ಮತ್ತು ಚಾಣಕ್ಯ ಕನಜ, ನಾನು ಎರಡನ್ನೂ ಕೂಡ ನಿಮ್ಗೆ ಏನು ಮಾಡ್ತೀನಿ ಅಂದರೆ ಸಜೆಸ್ಟ್ ಮಾಡ್ತೀನಿ, ನೂತನ GK ಮತ್ತು ಚಾಣಕ್ಯ ಕನಜ. ಸೊ ಖಂಡಿತವಾಗಿ ಅದು ಏನಪ್ಪ ಅಂದ್ರೆ ಬುಕ್ಸ್ಗಳು ಚೆನ್ನಾಗಿದ್ದಾವೆ. ಅದು ಫಾರ್ ಎಕ್ಸಾಂಪಲ್ ಬರೀ ನೀವು ಕರೆಂಟ್ ಅಫೇರ್ಸು ಮತ್ತು ಈ ಸಾಮಾನ್ಯ ಜ್ಞಾನಕ್ಕಾಗಿ ಆರಾಮಾಗಿ ನೀವು 20ರಲ್ಲಿ 15-16 ಮಾರ್ಕ್ಸ್ ಆರಾಮನ್ನು ನೀವು ಏನು ಮಾಡ್ತೀರಪ್ಪ ಅಂದರೆ ಗಳಿಸ್ತೀರಿ. ಚೆನ್ನಾಗಿ ಈಗ ಆಲ್ರೆಡಿ ಎಲ್ಲ ಜಾಬ್ಗೆ ಓದ್ತಾ ಇದ್ದೀರಿ. ಸೊ ಖಂಡಿತ ನಿಮಗೆ ಯೂಸ್ ಆಗ್ತದೆ. ಸೊ ಬೇಸಿಕ್ ಕನ್ನಡದಲ್ಲಿ ವಿಶೇಷವಾಗಿ ಗ್ರಾಮರನ್ನೇ ಕೇಳ್ತಾರೆ. ವರ್ಣಮಾಲೆ, ಗುಣಿತಾಕ್ಷರ, ಸಂಯುಕ್ತಾಕ್ಷರ, ನಾಮಪದ, ಸರ್ವನಾಮ, ಕ್ರಿಯಾಪದ, ಲಿಂಗವಚನ, ವಿಭಕ್ತಿ ಪ್ರತ್ಯಯ, ಸಂಧಿ ಸಮಾಸ, ಕೃದಂತ ಮತ್ತು ತದ್ದಿತಾಂತ, ವಿರುಕ್ತಿ, ಜೋಡುನುಡಿ, ಪಡೆನುಡಿ, ನುಡಿಗಟ್ಟು, ಗಾದೆ, ಅವ್ಯಯ ಮತ್ತು ಪ್ರಕಾರ, ವಾಕ್ಯ ಮತ್ತು ಪ್ರಕಾರ, ಲೇಖನ ಚಿಹ್ನೆಗಳು, ಪದಗಳ ಅರ್ಥ, ಸಮಾನಾರ್ಥಕ, ನಾನಾರ್ಥಕ, ವಿರುದ್ಧಾರ್ಥಕ, ಶುದ್ಧ ರೂಪ, ತತ್ಸಮ ತದ್ಭವ ಇದ್ದಾವೆ. ಗ್ರಾಂಥಿಕ ರೂಪ ಇದೆ. ಛಂದಸ್ಸು, ಅಲಂಕಾರ, ಹಳಗನ್ನಡ ಸಾಹಿತ್ಯದ ಕವಿಗಳು, ಹೊಸಗನ್ನಡ ಸಾಹಿತ್ಯದ ಕವಿಗಳು, ಇವರೇ ನಿಮ್ಗೆ ಏನು ಮಾಡ್ತಾರೆ ಅಂದ್ರೆ ಮಿನಿಮಮ್ 4 to 5 ಮಾರ್ಕ್ಸ್ ಇವರೊಂದೇ ನಿಮಗೆ ಬರ್ತದೆ. ಸೊ ನೀವು ಏನು ಮಾಡಿ ಅಂತಂದರೆ 6ರಿಂದ 12ನೇ ತರಗತಿಯ ಪಾಠದ ಕವಿಗಳ ಬಗ್ಗೆ ನೋಡ್ಕೊಂಡೋಗಿ. ಸಾಮಾನ್ಯ ಅರಳಗುಪ್ಪಿ ಅವ್ರದ್ದೊಂದು ವ್ಯಾಕರಣ ಬರ್ತದಲ್ಲ, ಕನ್ನಡ ಸಮಗ್ರ ವ್ಯಾಕರಣ ಅಂತ, ಅರಳಗುಪ್ಪಿ. ಸೊ ಅವ್ರದನ್ನು ನೀವು ನೋಡಿದರೆ ಏನಾಗ್ತದಪ್ಪ ಅಂದರೆ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ನಿಮಗೆ ಮತ್ತೇನಾದರೂ ಚೆನ್ನಾಗಿ ಸಾಮಾನ್ಯ ಕನ್ನಡದ ಯಾವುದಾದ್ರೂ ಪುಸ್ತಕ ಸಿಕ್ಕಿದ್ರೆ ಓದಿ. ಮತ್ತು ಪುಸ್ತಕದಲ್ಲಿ 6ರಿಂದ 12ನೇ ತರಗತಿಗೆ ಗ್ರಾಮರ್ ಹಚ್ಚಿದ್ದಾರೆ. ಓಕೆ, ಅದನ್ನು ನೋಡಿಕೊಂಡ್ರೂ ಕೂಡ ನೀವು ಆರಾಮಾಗಿ ಈ ಜನರಲ್ ಕನ್ನಡದಲ್ಲಿ ನಿಮ್ಗೆ ಇರ್ತಕ್ಕಂಥ 10 ಅಂಕಗಳನ್ನು ಆರಾಮಾಗಿ ಗಳಿಸ್ಬೋದು. ಸೇಮ್ ಇಂಗ್ಲೀಷ್ ಕೂಡ ಬೇಸಿಕ್ ಗ್ರಾಮರ್ ಅದ, ಪಾರ್ಟ್ಸ್ ಆಫ್ ಸ್ಪೀಚ್ ಅದ, ವರ್ಬ್ಸ್ ಅದ, ಆರ್ಟಿಕಲ್ಸ್ ಅದ, ಕನ್ಕರ್ಡ್ ಅದ, ಕೊಲೊಕೇಶನ್ಸ್, ಪಂಕ್ಚುಯೇಷನ್, ಫ್ರೇಸಲ್ ವರ್ಬ್ಸ್, ಕೊಹೆಸಿವ್ ಡಿವೈಸಸ್, ಆಮೇಲೆ ಫಿಗರ್ಸ್ ಆಫ್ ಸ್ಪೀಚ್, ಎರರ್ ಡಿಟೆಕ್ಷನ್ ಮಾಡೋದು, ಟ್ರಾನ್ಸ್ಫಾರ್ಮೇಷನ್, ಅದರಲ್ಲಿ ವಿಶೇಷವಾಗಿ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ಆ್ಯಕ್ಟಿವ್ ಮತ್ತು ಪ್ಯಾಸಿವ್ ವಾಯ್ಸ್, ಟೈಪ್ಸ್ ಆಫ್ ಸೆಂಟೆನ್ಸ್, ರಿಪೋರ್ಟೆಡ್ ಸ್ಪೀಚ್, ಸೆಂಟೆನ್ಸ್ ಇದೆ.
ಕಾಂಪ್ರಿಹೆನ್ಷನ್ ಪ್ಯಾಸೇಜ್ ಬರ್ತದೆ, ಲೆಟರ್ ರೈಟಿಂಗ್ ಬರ್ತದೆ, ವೊಕ್ಯಾಬ್ಯುಲರಿ ಬರ್ತದೆ. ಇದು ಕೂಡ ಸಿಂಪಲ್ ಇರ್ತದೆ. ನೀವು ಆರಾಮಾಗಿ ಏನು ಮಾಡ್ಬೋದಪ್ಪ ಅಂತಂದರೆ ರನ್ ಆ್ಯಂಡ್ ಮಾರ್ಟಿನ್ ಅವ್ರದ್ದು ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಅಥವಾ ಕನ್ನಡದಲ್ಲಿ ನಿಮಗೆ ಏನಾದರೂ ಟ್ರಾನ್ಸ್ಲೇಷನ್ ಆಗಿರ್ತಕ್ಕಂಥ ಬುಕ್ಸ್ ಸಿಕ್ಕಿದ್ರೆ ಖಂಡಿತವಾಗಿ ಅದನ್ನು ಚೆನ್ನಾಗಿ ಓದ್ಕೊಡ್ರಿ. ವಿಶೇಷವಾಗಿ LBA ಉದಾಹರಣೆಗಳಿದ್ದಾವೆ. ಓಕೆ, LBSಗಳಲ್ಲಿ ನಮ್ಮ 6 to 10 ಕ್ಲಾಸ್, ಓಕೆ, 6ರಿಂದ 10ನೇ ತರಗತಿಗಾಗಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅವೆರಡರಲ್ಲೂ ಕೂಡ ನೀವು LBAಗಳನ್ನು ಸಾಲ್ವ್ ಮಾಡಿದ್ದೆ ಆದರೆ ಗ್ರಾಮರಿಂದ ಬರ್ತಕ್ಕಂಥ ಬೇಸಿಕ್ ಏನು ಕಂಪೋನೆಂಟ್ಸ್ ಇದಾವಲ್ಲ ಅವು ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂದರೆ ಅಚೀವ್ ಮಾಡ್ತೀರಿ. ಇನ್ನು ಎಜುಕೇಷನಲ್ ಸೈಕಾಲಜಿ ಅದ, ಶೈಕ್ಷಣಿಕ ಮನೋವಿಜ್ಞಾನ, ಇದು ಇಂಗ್ಲೀಷ್ ವರ್ಷನ್ ಅದ, ಇದ್ರದ್ದು ಕನ್ನಡ ವರ್ಷನ್ ಕೂಡ ಅವ್ರು ನೆಕ್ಸ್ಟ್ ಏನು ಮಾಡಿದ್ದಾರೆ ಅಂದರೆ ಹಾಕಿದ್ದಾರೆ. ಎಸ್, ವಿಶೇಷವಾಗಿ ಮನೋವಿಜ್ಞಾನದ ಅರ್ಥ, ಶೈಕ್ಷಣಿಕ ಮನೋವಿಜ್ಞಾನ, ಬೆಳವಣಿಗೆ ಮತ್ತು ವಿಕಾಸ, ಬಾಲ್ಯಾವಸ್ಥೆ, ಕಿಶೋರಾವಸ್ಥೆ, ವೈಯಕ್ತಿಕ ಭಿನ್ನತೆ, ಬುದ್ಧಿಶಕ್ತಿ, ಪ್ರತಿಭಾನ್ವಿತ ಮಕ್ಕಳು, ಭಾವನಾತ್ಮಕ ಬುದ್ಧಿಶಕ್ತಿ, ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳು, ಕಲಿಕೆಯ ವರ್ಗಾವಣೆ, ಕಲಿಕಾ ಶೈಲಿಗಳು, ಕಲಿಕೆಯ ವಲಯಗಳು, ಕಲಿಕೆಯ ಸಿದ್ಧಾಂತಗಳು, ಪ್ರಯತ್ನ ಮತ್ತು ದೋಷ ಕಲಿಕಾ ಸಿದ್ಧಾಂತ, ವ್ಯಕ್ತಿತ್ವ, ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತ, ಮಾನಸಿಕ ಆರೋಗ್ಯ. ಓಕೆ, ಸೊ ಸೈಕಾಲಜಿ ನಿಮಗೆ 15 ಮಾರ್ಕ್ಸ್ ಇದೆ. ಓಕೆ, 15 ಮಾರ್ಕ್ಸ್ ಇದೆ. ವಿಶೇಷವಾಗಿ ವಾಮದೇವಪ್ಪ ಅಥವಾ ಕೊಂಗ್ವಾಡ, ಸೊ ನಾನು ಅದನ್ನೇ ಓದ್ತಾ ಇರೋದು. ಸೊ ಅದನ್ನು ನೀವು ಚೆನ್ನಾಗಿ ನೋಡಿ 15 ಮಾರ್ಕ್ಸ್ ಆರಾಮಾಗಿ ಗಳಿಸ್ಬೋದು. ನಮ್ಮ ವಾಟ್ಸಪ್ ಚಾನಲ್ ಮತ್ತು ಟೆಲಿಗ್ರಾಮ್ ಗ್ರೂಪನ್ನು ಕೊಟ್ಟಿದ್ದೀನಿ, ಇದರ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ಆಲ್ರೆಡಿ ನಾನು ನಿಮಗೆ ನೋಟಿಫಿಕೇಷನನ್ನು ಕೊಟ್ಟಿದ್ದೀನಿ, ನೋಟಿಫಿಕೇಷನಲ್ಲಿ ಚೇಂಜಸ್ ಕೊಟ್ಟಿದ್ದೀನಿ. ಇವಾಗ ಸಿಲೆಬಸ್ ಮತ್ತು ಬುಕ್ಸ್ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಡೈಲಿ ನಿಮಗೆ ವಿಡಿಯೋಗಳು ಬರ್ತವೆ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ, ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಓಕೆ, ಕೊಂಗ್ವಾಡು ಅಥವಾ ವಾಮದೇವಪ್ಪ ಅವ್ರ ಬಗ್ಗೆ ಬುಕ್ಸನ್ನು ತೊಗೊಳ್ರಿ. ವಿಶೇಷವಾಗಿ DLED ಅಂದರೆ DEDದಾಗ ಆಧುನಿಕ ಶಿಕ್ಷಣದಲ್ಲಿ ಮನೋವಿಜ್ಞಾನ ಅಂತ ಒಂದು ಪುಸ್ತಕ ಇತ್ತು, DSCRT ಅವ್ರದ್ದು. ಅದನ್ನು ಭಾಳ ಚೆನ್ನಾಗಿದೆ. ಆಮೇಲೆ ಚೆನ್ನಾಗಿ ನೀವೇನು ಮಾಡಿಪ್ಪ ಅಂತಂದರೆ ಈ KTET ಮತ್ತು CTET ಸೈಕಾಲಜಿ ಕ್ವಶನ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ. ಸೊ ಖಂಡಿತವಾಗಿ ನಿಮಗೆ ಅಂಕಗಳು ಬಂದೇ ಬರ್ತವೆ. ಇನ್ನು ಮುಂದೆ ಬರೋಣ ಜನರಲ್ ಮೆಂಟಲ್ ಎಬಿಲಿಟಿ. ಸೊ ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತೆ ನನಗೆ ಚೆನ್ನಾಗಿ ಅನಿಸಿದ ಬುಕ್ ಯಾವುದಪ್ಪ ಅಂತಂದರೆ ಬುಲ್ಬುಲಿ ಅವ್ರದ್ದು. ಓಕೆ, ಸೊ ಬುಲ್ಬುಲಿ ಅವ್ರ ತಕ್ಕಂಥದ್ದು ಮೆಂಟಲ್ ಎಬಿಲಿಟಿ ಬುಕ್ ಚೆನ್ನಾಗಿತ್ತು. ಸೊ ಖಂಡಿತವಾಗಿ ನೀವುಗಳು ಕೂಡ ಓದ್ಕೊಡ್ರಿ. ಸರಣಿ ಪೂರ್ಣಗೊಳಿಸುವಿಕೆ, ಕೋಡಿಂಗ್ ಮತ್ತು ಡಿಕೋಡಿಂಗ್, ರಕ್ತ ಸಂಬಂಧ, ದಿಕ್ಕಿನ ಪರೀಕ್ಷೆ, ತಾರ್ಕಿಕ ವೆನ್ನಕ್ಷೆ, ವರ್ಣಮಾಲೆ, ಗಣಿತದ ಕ್ರಿಯೆಗಳು. ಓಕೆ, ಆಮೇಲೆ ದೈಶಿಕ ದೃಷ್ಟೀಕರಣ, ಜಾಮಿತಿ ಆಕೃತಿಯ ಸಂಖ್ಯೆ, ಆಮೇಲೆ ಸಾಮ್ಯತೆ ಪರೀಕ್ಷೆ. ಈಸಿ ಇರ್ತದೆ, ಅದರೇನೇನು ಭಾಳೇನಿಲ್ಲ. ಸೊ HSTRಗೆ ಇರ್ತಕ್ಕಂಥ ಒಟ್ಟು ಮೆಂಟಲ್ ಎಬಿಲಿಟಿಲಿ ಇರ್ತಕ್ಕಂಥ ಪ್ರಶ್ನೆಗಳು 15. ಓಕೆ, ಸೊ 15 ಮಾರ್ಕ್ಸನ್ನು ಆರಾಮಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಅಚೀವ್ ಮಾಡ್ಬೋದು. ಬುಲ್ಬುಲಿ ಅವ್ರದ್ದು ಇದೆ. ಆಮೇಲೆ ಇಂಗ್ಲೀಷ್ ಮೀಡಿಯಮಲ್ಲಿ ಒಂದು ಬರ್ತದೆ. ಸೊ ಅದನ್ನು ನನಗೆ ನೆನಪಿಗೆ ಬರ್ತಾ ಇಲ್ಲ, ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ಕಂಪ್ಯೂಟರ್ಗೆ ನಾನು ನಿಮ್ಗೆ ಹೇಳೋದು ಅರಿಹಂತ್ ಅಥವಾ ಉಪಕಾರ ಪಬ್ಲಿಕೇಶನ್ದು ಒಂದು ಜನರಲ್ ಕಂಪ್ಯೂಟರ್ ಅವೇರ್ನೆಸ್ ಅಂತಂದು ಬರ್ತದೆ. ಓಕೆ, ಅರಿಹಂತ್ ಅಥವಾ ಉಪಕಾರ, ಸೊ ಅದನ್ನು ನೋಡ್ಕೊಡ್ರಿ. ಆಮೇಲೆ ಕ್ರೈಸಲ್ಲಿ ಈ ನಮ್ಮ MDRS ಸ್ಕೂಲ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ 6ರಿಂದ 10ನೇ ತರಗತಿಗೆ ಕಂಪ್ಯೂಟರನ್ನು ಪರಿಚಯ ಮಾಡ್ತಕ್ಕಂಥ ಪುಸ್ತಕಗಳಿದ್ದಾವೆ. ಓಕೆ, ಇದಕ್ಕಿಂತ ಮುಂಚೆ ನಮ್ಮ 8 ಮತ್ತು 10ನೇ ತರಗತಿಗೆ ಮಾಹಿತಿ ಸಿಂಧು ಅಂತ ಕಂಪ್ಯೂಟರ್ ಪುಸ್ತಕ ಇತ್ತು, ಅದು ಕೂಡ ಭಾಳ ಇದ್ದಾವೆ. ನೀವು ಅರಿಹಂತ್ ಅಥವಾ ಉಪಕಾರಲ್ಲಿ ಒಂದು ತೊಗೊಂಡ್ರೆ ನಿಮ್ಮದು ಕಂಪ್ಯೂಟರ್ ಆರಾಮಾಗ್ತದೆ. ಮತ್ತು ನೀವು ನಾರ್ಮಲ್ ಆಗಿರ್ತಕ್ಕಂಥ ಅಂಕಗಳನ್ನು ನೀವು ಏನು ಮಾಡ್ತೀರಿ ತೊಗೋತೀರಿ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಅದ, ಇಂಟ್ರೊಡಕ್ಷನ್ ಟು ಆಪರೇಟಿಂಗ್ ಸಿಸ್ಟಮ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಇಂಟರ್ನೆಟ್, ನುಡಿ ಸಾಫ್ಟ್ವೇರ್ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದಬೇಕಾದ್ರೆ ನೀವು 9th, 10th, 11th, 12th NCERT ಬುಕ್ಸ್ ಇದ್ದಾವೆ. AI ಬುಕ್ಗಳಂತ ಕರೀತಾರೆ. ಸೊ ಅದನ್ನು ಕೂಡ NCERTಯಿಂದ ಆ್ಯಪಿಂದ ಡೌನ್ಲೋಡ್ ಮಾಡಿಕೊಂಡು ಆರಾಮಾಗಿ ಇಲ್ಲಿಂದ ಅಂಕಗಳನ್ನು ಗಳಿಸ್ಬೋದು. ಇನ್ನು ನೆಕ್ಸ್ಟ್ ಬರ್ತೀನಿ, ಆರೋಗ್ಯ ಶಿಕ್ಷಣ ಇದೆ, ಹೆಲ್ತ್ ಎಜುಕೇಷನ್ ಅಂತ ಕರೀತಾರೆ, ವ್ಯಾಲ್ಯೂ ಎಜುಕೇಷನ್. ಇದು ಎರಡೂ ಸೇರಿ ಎಷ್ಟಿದೆಪ್ಪ ಅಂತಂದರೆ 15 ಅಂಕ ಇದೆ. ಕಂಪ್ಯೂಟರ್ಗೂ 15 ಇದೆ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣಕ್ಕೂ 15 ಅಂಕ ಇದೆ. ಸೊ ಇದನ್ನು ನೀವು ಏನು ಮಾಡಬೇಕಂದ್ರೆ 8ರಿಂದ, ವಿಶೇಷವಾಗಿ 6ರಿಂದ ಅಂದರೂ ನಡೀತದೆ. 6 to 10 ನಮ್ಮ KTBS ಕರ್ನಾಟಕ ಟೆಕ್ಸ್ಟ್ ಬುಕ್ ಬೋರ್ಡ್ ಇದೆಯಲ್ಲ, ಅಲ್ಲಿ ಬುಕ್ಸ್ ಇದ್ದಾವೆ ವೆಬ್ಸೈಟಲ್ಲಿ. ಓಕೆ, ಮೌಲ್ಯ ಶಿಕ್ಷಣ ಅಂತಿದ್ದಾವೆ, ಅಲ್ಲಿಂದ ನೀವು ಏನು ಮಾಡ್ಬೋದು, ಇಲ್ಲಿಂದ ಕವರ್ಗಳನ್ನು ಮಾಡ್ಬೋದು. ಇಷ್ಟು ಆರೋಗ್ಯ ಶಿಕ್ಷಣ ಬಗ್ಗೆ ಇದೆ. ಆರೋಗ್ಯ ಶಿಕ್ಷಣ, ರೋಗಗಳು, ಸಾಂಕ್ರಾಮಿಕವಲ್ಲದ ರೋಗ, ಮಾನಸಿಕ ಆರೋಗ್ಯ, ಜೀವನಕ್ಕೆ ಆಹಾರ, ಸಂತಾನೋತ್ಪತ್ತಿ, ಬೆಳವಣಿಗೆ, ಸಾಮಾಜಿಕ ಆರೋಗ್ಯ, ಪ್ರಥಮ ಚಿಕಿತ್ಸೆ, ಇವುಗಳನ್ನು ನೋಡ್ಬೋದು. ಇನ್ನು ಹೆಲ್ತ್ ಎಜುಕೇಷನ್ ಇತ್ತು. ಇನ್ನು ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣಕ್ಕೂ ಕೂಡ ಭಾಳ ಪುಸ್ತಕಗಳಿದ್ದಾವೆ. ನಿಮ್ಮ BEdಲ್ಲಿ ಓದಿರ್ತಕ್ಕಂಥ ಏನು ಓದಿರ್ದಿರಲ್ಲ ಮೌಲ್ಯ ಶಿಕ್ಷಣದಲ್ಲಿ, ಅಲ್ಲಿ ಚೆನ್ನಾಗಿ ಹೊಳೆಪ್ನವ್ರಂತ ನಾವು ಓದಿದ್ದೀವಿ. ಆಮೇಲೆ ಒಬ್ಳೇಶ್ ಗಟ್ಟಿ ಅಂತ ಅದು ಅಂತ ಓದಿದ್ದೀವಿ. ಸೊ ಅದನ್ನು ಕೂಡ ನೀವೇನು ಮಾಡ್ಬೋದು, ಓದ್ಬೋದು. ಬೆಟರ್ ಅಂತಂದರೆ ನಮ್ಮ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಓದಿದ್ರು ಕೂಡ ನೀವೇನು ಮಾಡ್ತೀರಿ, ಒಳ್ಳೆ ಅಂಕನ ಗಳಿಸ್ತೀರಿ. ಮುಂದೆ ಬರ್ತಕ್ಕಂಥವುಗಳಲ್ಲಿ ಮತ್ತೆ ನಾನು ನಿಮಗೆ ವಿಡಿಯೋಸ್ಗಳಲ್ಲಿ ಕಂಟೆಂಟ್ಗಳನ್ನು ಹೇಳ್ತೀನಿ. ಬಟ್ ಇವಾಗ ನೀವು ಜಸ್ಟ್ ನಮ್ಮ
KTBS ಓದಿದರೆ ಸಾಕು, ಖಂಡಿತವಾಗಿ ಮೌಲ್ಯ ಶಿಕ್ಷಣದಿಂದ ಚೆನ್ನಾಗಿ ಅಂಕ ತೆಗಿತೀರಿ. ಇಲ್ಲಿ ಮೌಲ್ಯ ಶಿಕ್ಷಣ ಅಂದರೆ ಏನಿದೆ, ಓಕೆ, ಬೋಧನಾ ವಿಧಾನ, ಒಳ್ಳೆತನದ ಸಿದ್ಧಾಂತ, ನಡವಳಿಕೆ ನಿಯಮ ಮತ್ತು ತತ್ವ, ನಡವಳಿಕೆ ಸಿದ್ಧಾಂತ, ಸಾಮಾನ್ಯ ಉತ್ತಮ ಸಿದ್ಧಾಂತ, ನಡವಳಿಕೆ ಕಾರಣ ಮತ್ತು ಭಾವನೆ, ಸಚ್ಚಾರಿತ್ರ ಮತ್ತು ವ್ಯಕ್ತಿ. ಇಷ್ಟು ಪೇಪರ್ 1ಗೆ ಇರ್ತಕ್ಕಂಥ ಸಿಲೆಬಸ್ಸು ಮತ್ತು ಬುಕ್ಸ್ಗಳನ್ನು ಹೇಳಿದ್ದೀನಿ. ಖಂಡಿತವಾಗಿ ನಿಮಗೆ ಯೂಸ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.